Hey guys, welcome back to my YouTube channel. So guys, KA ಇಂದ ಒಂದು ಬಿಗ್ ಅಪ್ಡೇಟ್ ರಿಲೀಸ್ ಆಗಿದೆ ರಿಗಾರ್ಡಿಂಗ್ ವಿವಿಧ ಇಲಾಖೆಗಳ ನೇಮಕಾತಿಯ ಪರೀಕ್ಷಾ ವೇಳಾಪಟ್ಟಿ ಕುರಿತು. ಸೊ ತಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಆನ್ಲೈನ್ ಅರ್ಜಿ ಸಲ್ಲಿಕೆ ದಿನಾಂಕವನ್ನು ಮತ್ತೆ ಎಕ್ಸ್ಟೆಂಡ್ ಮಾಡಿದ್ದಾರೆ. ಸೊ 25th ಲಾಸ್ಟ್ ಡೇಟ್ ಆಗಿ ಎಕ್ಸ್ಟೆಂಡ್ ಮಾಡಿದ್ದಾರೆ. ಸೊ 26th ಪೇಮೆಂಟ್ ಮಾಡಲಿಕ್ಕೆ ಲಾಸ್ಟ್ ಡೇಟ್ ಆಗಿ ಎಕ್ಸ್ಟೆಂಡ್ ಮಾಡಿದ್ದಾರೆ. ಸೊ ಈಗ KA ಇಂದ ಪರೀಕ್ಷಾ ವೇಳಾಪಟ್ಟಿ ಕೂಡ ಬಿಡುಗಡೆ ಮಾಡಿದ್ದಾರೆ. ಸೊ ಇದು ಬೋತ್ ಹೈದರಾಬಾದ್ ಕರ್ನಾಟಕ ಮತ್ತು ನಾನ್ ಹೈದರಾಬಾದ್ ಕರ್ನಾಟಕ ಅಭ್ಯರ್ಥಿಗಳಿಗೆ ಒಂದು ಪರೀಕ್ಷಾ ವೇಳಾಪಟ್ಟಿಯನ್ನ ಬಿಡುಗಡೆ ಮಾಡಿದ್ದಾರೆ. ಅಫಿಷಿಯಲ್ ಆಗಿ KA ವೆಬ್ಸೈಟ್ ನಲ್ಲಿ ಇದೊಂದು ಬಿಡುಗಡೆಯನ್ನ ಮಾಡಿರ್ತಾರೆ. ಸೊ ಹಾಗಾದ್ರೆ ಯಾವ ದಿನಾಂಕದಂದು ಪರೀಕ್ಷೆಯನ್ನ ಕಂಡಕ್ಟ್ ಮಾಡ್ತಾ ಇದ್ದಾರೆ, ಸೊ ಯಾವ್ಯಾವ ಪೇಪರ್ ಯಾವಾಗಿರುತ್ತೆ, ಹೈದರಾಬಾದ್ ಕರ್ನಾಟಕಕ್ಕೆ ಯಾವಾಗಿರುತ್ತೆ, ನಾನ್ ಹೈದರಾಬಾದ್ ಕರ್ನಾಟಕಕ್ಕೆ ಯಾವಾಗಿರುತ್ತೆ, ಸೊ ಪ್ರತಿಯೊಂದು ಮಾಹಿತಿಯನ್ನ ಈ ಒಂದು ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಬಿಫೋರ್ ದಟ್ ಯಾರೆಲ್ಲ ಏನು ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡ್ಕೊಳ್ಳಿ. ಸೊ ಇದರಿಂದ ಲೇಟೆಸ್ಟ್ ಜಾಬ್ ಅಪ್ಡೇಟ್ಸ್ಗಳು ಏನೇ ಇದ್ರು ಅದು ನಿಮಗೆ ಬೇಗ ರೀಚ್ ಆಗುತ್ತೆ. ಸೊ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬಿಕಾಸ್ ಇದು ನಮಗೆ ಮೋಟಿವೇಟ್ ಮಾಡ್ದಂಗೆ ಆಗುತ್ತೆ. ಸೊ ಪ್ರತಿಯೊಂದು ಅಪ್ಡೇಟ್ಸ್ನ ನಾನು ನಿಮಗೆ ಕೊಡ್ತಾ ಇರ್ತೀನಿ. ಸೊ ಜಸ್ಟ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಪ್ರೆಸ್ ಮಾಡ್ಕೊಳ್ಳಿ, ಹಾಗೆ ಇಷ್ಟ ಆದರೆ ವಿಡಿಯೋ ಲೈಕ್ ಕೂಡ ಮಾಡಿ. ಸೊ ಅದೇ ರೀತಿ ನಮ್ಮ ಅಫಿಷಿಯಲ್ ಟೆಲಿಗ್ರಾಮ್ ಚಾನಲ್ ಕೂಡ ಇದೆ, ಅದರಲ್ಲೂ ಕೂಡ ನಾವು ಲೇಟೆಸ್ಟ್ ಅಪ್ಡೇಟ್ಸ್ಗಳನ್ನು ಹಾಕ್ತಾ ಇರ್ತೀವಿ. ಸೊ ಅದು ಕೂಡ ನೀವು ಜಾಯಿನ್ ಆಗ್ಬೋದು, ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ. ಓಕೆ, ಸೊ ಹಾಗಾದ್ರೆ ಬನ್ನಿ ಫ್ರೆಂಡ್ಸ್ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ನೋಡಿ ಫ್ರೆಂಡ್ಸ್, ಇದು ಅಫಿಷಿಯಲ್ ಆಗಿ ಏನೋ KA ಇಂದಾನೆ ಬಿಡುಗಡೆ ಮಾಡಿರ್ತಕ್ಕಂಥ ಒಂದು ಪರೀಕ್ಷಾ ವೇಳಾಪಟ್ಟಿ ಆಗಿರುತ್ತೆ. ಸೊ ಇದು ಹೈದರಾಬಾದ್ ಕರ್ನಾಟಕ ಮತ್ತೆ ನಾನ್ ಹೈದರಾಬಾದ್ ಕರ್ನಾಟಕ ಇಬ್ಬರಿಗೂ ಒಂದು ಪರೀಕ್ಷಾ ವೇಳಾಪಟ್ಟಿಯನ್ನ ಬಿಡುಗಡೆ ಮಾಡಿದ್ದಾರೆ, ಎರಡೂ ವಿಭಾಗದ ಅಭ್ಯರ್ಥಿಗಳಿಗೆ. ಸೊ ಮೊದಲನೇದಾಗಿ ನಾನು ನಾನ್ ಹೈದರಾಬಾದ್ ಕರ್ನಾಟಕ ವಿಭಾಗದ ಅಭ್ಯರ್ಥಿಗಳ ಒಂದು ಪರೀಕ್ಷಾ ವೇಳಾಪಟ್ಟಿಯನ್ನ ಓಪನ್ ಮಾಡ್ತಾ ಇದ್ದೀನಿ. ಇಲ್ಲಿ ಆಲ್ರೆಡಿ ನಾನು ಓಪನ್ ಮಾಡಿದ್ದೀನಿ. ಓಕೆ, ಸೊ ಏನು ಪರೀಕ್ಷಾ ವೇಳಾಪಟ್ಟಿಗಳಿದಾವೆ ಎರಡೂ ಓಪನ್ ಮಾಡಿದ್ದೀನಿ. ಸೊ ಜಸ್ಟ್ ನಿಮಗೆ ತೋರಿಸ್ಲಿಕ್ಕೆ, ಸೊ ನೀವೇನಾದ್ರೂ ಈ ಒಂದು ಅಫಿಷಿಯಲ್ ವೆಬ್ಸೈಟ್ಗೆ ಭೇಟಿ ನೀಡಿದ್ರೆ ಯಾವ ರೀತಿ ಓಪನ್ ಮಾಡಬೇಕು ಅನ್ನೋದ್ರ ಬಗ್ಗೆ ತೋರಿಸ್ತಾ ಇದ್ದೀನಿ. ಸೊ ಈ ಫಸ್ಟ್ ಲಿಂಕ್ ಬಿಡುಗಡೆ ಮಾಡಿದ್ದಾರೆ, ವಿವಿಧ ಇಲಾಖೆಗಳ ನೇಮಕಾತಿ ಅಂತ ಹೇಳ್ಬಿಟ್ಟು 2025 ಪರೀಕ್ಷಾ ವೇಳಾಪಟ್ಟಿ. ಓಕೆ, ಸೊ ಇದು RPC ಆಗಿರುತ್ತೆ, ನಾನ್ ಹೈದರಾಬಾದ್ ಕರ್ನಾಟಕ RPC ಆಗಿರುತ್ತೆ. ಸೊ ತಾವಿಲ್ಲಿ ನೋಡಬಹುದು ದಿನಾಂಕ 19/11/2025 ಇದೊಂದು ಪ್ರಕಟಣೆಯನ್ನ ಮಾಡಿರ್ತಾರೆ. ಓಕೆ, ಸೊ ಇದರಲ್ಲಿ ಮೊದಲನೇದಾಗಿ 10/1/2026 ಶನಿವಾರ. ಸೊ ಶನಿವಾರ ದಿವಸ ಯಾವ್ಯಾವ ಒಂದು ಇಲಾಖೆ, ಸಂಸ್ಥೆ, ನಿಗಮ ಅಥವಾ ಮಂಡಳಿಗಳಂತ ಹೇಳ್ಬೋದಾದ್ರೆ KSDL ಕೃಷಿ ಮಾರಾಟ ಇಲಾಖೆ, BWSSB ಕೃಷಿ ಮಾರಾಟ ಇಲಾಖೆ. ಹುದ್ದೆ ಪದನಾಮಗಳು ಕಿರಿಯ ಅಧಿಕಾರಿ, ಕಿರಿಯ ಅಭಿಯಂತರ ಸಿವಿಲ್ ಗ್ರೂಪ್ ಸಿ, ಕಿರಿಯ ಅಭಿಯಂತರರು ಎಲೆಕ್ಟ್ರಿಕಲ್ ಗ್ರೂಪ್ ಸಿ, ಕಿರಿಯ ಅಭಿಯಂತರರು ಮೆಕ್ಯಾನಿಕಲ್ ಗ್ರೂಪ್ ಸಿ, ಮಾರುಕಟ್ಟೆ ಮೇಲ್ವಿಚಾರಕರು. ಸೊ ಇದು ಬಂದ್ಬಿಟ್ಟು ನಿರ್ದಿಷ್ಟ ಪತ್ರಿಕೆ ಆಗಿರುತ್ತೆ, ಸ್ಪೆಸಿಫಿಕ್ ಪೇಪರ್ ಆಗಿರುತ್ತೆ, ಪೇಪರ್ 2. ಸೊ ಯಾವಾಗ 10/1/2026. ಸೊ ಈ ಲಿಂಕ್ ಅನ್ನ ಕೂಡ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ಅಲ್ಲಿಂದ ಕ್ಲಿಕ್ ಮಾಡಿಕೊಂಡು ಕ್ಲೀನ್ ಆಗಿ ವಿವರವಾಗಿ ಓದ್ಕೊಳ್ಳಿ. ಓಕೆ, ಸೊ ಇಲ್ಲಿ ಇಷ್ಟೆಲ್ಲ ಹುದ್ದೆಗಳಿಗೆ, ಈ ಒಂದು ಹುದ್ದೆಗಳಿಗೆ ಯಾವಾಗ 10ನೇ ತಾರೀಕು 10/1/26 ನೆಕ್ಸ್ಟ್ ಇಯರ್. ಓಕೆ, 26 ಇರುತ್ತೆ, ಶನಿವಾರ ಇರುತ್ತೆ, ಮಧ್ಯಾಹ್ನ 3ರಿಂದ 5 ಗಂಟೆ ತನಕ ಇರುತ್ತೆ. ಸೊ ನೆಕ್ಸ್ಟ್ 11/1/2026 ಭಾನುವಾರ. ಸೊ ಇದು ಬಂದ್ಬಿಟ್ಟು BDA ತಾಂತ್ರಿಕ ಶಿಕ್ಷಣ ಇಲಾಖೆ, ಕೃಷಿ ಮಾರಾಟ ಇಲಾಖೆ, RGUHS, BWSSB, RGUHS, KKRTC, KSSIDC, KSDL, ಶಾಲಾ ಶಿಕ್ಷಣ ಇಲಾಖೆ, ಆಮೇಲೆ ಕೃಷಿ ಮಾರಾಟ ಇಲಾಖೆ, BWSSB, ದೆನ್ ಕೃಷಿ ಮಾರಾಟ ಇಲಾಖೆ. ಈ ಎಲ್ಲಾ ಹುದ್ದೆಗಳು ಇಲ್ಲಿ ಏನೇನು ಕೊಟ್ಟಿದ್ದಾರೆ, ಇದರಲ್ಲಿ FDA, SDA, ರೆವೆನ್ಯೂ ಇನ್ಸ್ಪೆಕ್ಟರ್, ಗ್ರಂಥಪಾಲಕ, ಲೆಕ್ಕಿಗ, ಅದೇ ರೀತಿ ಎಲೆಕ್ಟ್ರಿಕಲ್ ಗ್ರೂಪ್ ಸಿ. ಸೊ ಈ ಎಲ್ಲಾ ಹುದ್ದೆಗಳು ಬಂದ್ಬಿಟ್ಟು ಪೇಪರ್ 1 ಆಗಿರುತ್ತೆ, ಸಾಮಾನ್ಯ ಜ್ಞಾನ. ಓಕೆ, ಸೊ ಇಲ್ಲಿ ನೋಡಿ ಯಾವ್ಯಾವ ಹುದ್ದೆಗಳಿಗೆ ಯಾವ್ಯಾವ ಪೇಪರ್ ಇದಾವ ಅಂತ ಇಲ್ಲಿ ಕ್ಲೀನ್ ಆಗಿ ನಿಮಗೆ ಅರ್ಥ ಆಗುತ್ತೆ. ಸೊ ಏನೇನು ಇಲ್ಲಿ ಹುದ್ದೆಗಳನ್ನ ಕೊಟ್ಟಿದ್ದಾರೆ, ಇದಕ್ಕೆ ಸಾಮಾನ್ಯ ಜ್ಞಾನ ಪತ್ರಿಕೆ 1 ಇರುತ್ತೆ. ಬೆಳಿಗ್ಗೆ 10:30ರಿಂದ 12:30 ಎಕ್ಸಾಮ್ನ ಕಂಡಕ್ಟ್ ಮಾಡ್ತಾರೆ. ಸೊ ಅದೇ ರೀತಿ ನೆಕ್ಸ್ಟ್ 11/1 ಭಾನುವಾರನೇ. ಓಕೆ, ಅದೇ ದಿವಸ ಮಧ್ಯಾಹ್ನ ಇರೋ ಪೇಪರ್ಸ್ಗಳು ಇವು, ಪೇಪರ್ 2. ಸೊ ಯಾವ್ಯಾವ ಒಂದು ಹುದ್ದೆಗಳಿಗಪ್ಪ ಅಂತಂದ್ರೆ ನೋಡಿ, BDA ತಾಂತ್ರಿಕ ಶಿಕ್ಷಣ ಇಲಾಖೆ, ಇಲ್ಲಿ ಏನೇನು ಹುದ್ದೆಗಳಿದೆ ಟೋಟಲ್ 9 ಮಂಡಳಿ ಅಥವಾ ಇಲಾಖೆ, 9 ಇಲಾಖೆಯಲ್ಲಿ ಇಷ್ಟು 7 ಏನೋ ಹುದ್ದೆಗಳು. ಪ್ರಥಮ ದರ್ಜೆ ಸಹಾಯಕರು, ಅದೇ ರೀತಿ ಸಹಾಯಕ ಗ್ರಂಥಪಾಲಕ, ಲೆಕ್ಕಿಗ, ಹಿರಿಯ ಸಹಾಯಕ ಗ್ರಂಥಪಾಲಕ. ಇವರಿಗೆ ಸ್ಪೆಸಿಫಿಕ್ ಪೇಪರ್ ಕಮ್ಯುನಿಕೇಶನ್ ಪೇಪರ್ ಇರುತ್ತೆ, ಇಂಗ್ಲಿಷ್, ಕನ್ನಡ ಮತ್ತು ಕಂಪ್ಯೂಟರ್ ಜ್ಞಾನ. ಪತ್ರಿಕೆ 2. ಸಮಯ ಬಂದ್ಬಿಟ್ಟು ಮಧ್ಯಾಹ್ನ 2:30ರಿಂದ 4:30 ಇರುತ್ತೆ. ಸೊ ಹಾಗೆ 12/1/26 ಸೋಮವಾರ KSDL ಇರುತ್ತೆ. ಸೊ ಕಿರಿಯ ಅಧಿಕಾರಿ ಏನು ಸಾಮಗ್ರಿ ಮತ್ತೆ ಉಗ್ರಾಣ ನಿರ್ದಿಷ್ಟ ಪತ್ರಿಕೆ ಆಗಿರುತ್ತೆ. ಇದು 3ರಿಂದ 5 ಗಂಟೆ 5ವರೆಗೆ ಪೇಪರ್ ಇರುತ್ತೆ. ಸೊ ಹಾಗೆ ನೋಡಿ ಮುಂದುವರೆದು
ದಿನಾಂಕ 25/1/26 ಭಾನುವಾರದಂದು. ಸೊ ಮತ್ತೊಂದು ಕೆಲವು ಇಲಾಖೆಗಳಿದಾವೆ. ಸೊ ಟೋಟಲ್ 9 ಇಲಾಖೆಗಳಿದಾವೆ ಇಲ್ಲಿ. ಈ ಒಂದು ಹುದ್ದೆಗಳಿಗೆ ಯಾವ್ಯಾವ ಹುದ್ದೆಗಳಿಗೆ ಕೊಟ್ಟಿದ್ದಾರೆ. ಸೊ ಇದು ಸಾಮಾನ್ಯ ಜ್ಞಾನ ಪತ್ರಿಕೆ 1 ಬೆಳಗ್ಗೆ 10:30ರಿಂದ 12:30 ಇರುತ್ತೆ. ಓಕೆ, ಸೊ ಹಾಗೆ ಸೇಮ್ ಡೇಟಿಗೆ ಈ ಒಂದು ಇಲಾಖೆಗಳಿಗೂ ಅವತ್ತೇ ಇರುತ್ತೆ. 25/1/2026 ಭಾನುವಾರನೇ ಇರುತ್ತೆ. ಸೊ ಇದರಲ್ಲೂ ಕೂಡ ಫಸ್ಟ್ FDA, SDA ನಿರ್ವಾಹಕ, ಮಾರಾಟ ಸಹಾಯಕ, ಇದು ಬಂದ್ಬಿಟ್ಟು ಕಮ್ಯುನಿಕೇಶನ್ ಪೇಪರ್ ಆಗಿರುತ್ತೆ. ಇಂಗ್ಲಿಷ್, ಕನ್ನಡ ಮತ್ತು ಕಂಪ್ಯೂಟರ್ ಜ್ಞಾನ. ಮಧ್ಯಾಹ್ನ 2:30 4:30 ಇರುತ್ತೆ. ಓಕೆ, ಸೊ ಬೆಳಿಗ್ಗೆ ಫಸ್ಟ್ ಪೇಪರ್ 1 ಇರುತ್ತೆ, ಮಧ್ಯಾಹ್ನ ಪೇಪರ್ 2 ಇರುತ್ತೆ. ಓಕೆ, ಸೊ ಯಾವ್ಯಾವ್ದಕ್ಕೆ ಅಂತಂದ್ರೆ ಈ ಒಂದು ಹುದ್ದೆಗಳು ಏನಿದೆ 9 ಇಲಾಖೆಗಳ ಹುದ್ದೆಗಳು. ಸೊ ಇದಕ್ಕೆ ಯಾವಾಗ 12/1/2026. ಸೊ ಇಲ್ಲಿ ನೀವು ಯಾವ ಹುದ್ದೆಗಳಿಗೆ ಅಪ್ಲೈ ಮಾಡಿರ್ತೀರ ಕ್ಲೀನಾಗಿ ನೋಡ್ಕೊಳ್ಳಿ. ಆ ಒಂದು ಹುದ್ದೆಗಳು ಈ ಡೇಟಲ್ಲಿ ಇದಾವ ಇಲ್ಲ ಅಂತ ಕನ್ಫರ್ಮ್ ಮಾಡಿಕೊಂಡು ಸೊ ಆ ಒಂದು ಡೇಟ್ಗೆ ನೀವು ಎಕ್ಸಾಮ್ ಬರೀಲಿಕ್ಕೆ ಹೋಗಬೇಕು. ಸೊ ಇದು ಬಂದ್ಬಿಟ್ಟು RPC ವಿಭಾಗದ ಒಂದು ಪರೀಕ್ಷಾ ವೇಳಾಪಟ್ಟಿ ಆಗಿರುತ್ತೆ. ಸೊ ಗೈಸ್ ಇದರಲ್ಲಿ ಯಾವುದೇ ರೀತಿಯವರು ತಾತ್ಕಾಲಿಕ ವೇಳಾಪಟ್ಟಿ ಅಂತ ಹೇಳಿ ಕೊಟ್ಟಿಲ್ಲ. ಸೊ ಹಾಗಾಗಿ ಗೈಸ್ ನೀವು ವಿ ಹ್ಯಾವ್ ಟು ವೇಟ್ ಫಾರ್ ದಿ ಫೈನಲ್ ಆರ್ ಇದೇ ಫೈನಲ್ ಅಂತಾನು ಹೇಳ್ಬೋದು. ಓಕೆ, ಸೊ ಏನೇ ಅಪ್ಡೇಟ್ಸ್ ಬಂದರೂ ಕೂಡ ಇಮಿಡಿಯೇಟ್ ಆಗಿ ನಿಮಗೆ ತಿಳಿಸ್ಕೊಡ್ತೀನಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ, ಹಂಗೆ ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡ್ಕೊಳ್ಳಿ. ಸೊ ಇಮಿಡಿಯೇಟ್ ಆಗಿ ನೋಟಿಫಿಕೇಶನ್ ಬರುತ್ತೆ. ಸೊ ಇದು ಬಂದ್ಬಿಟ್ಟು ಕಲ್ಯಾಣ ಕರ್ನಾಟಕದ ವಿಭಾಗದ ಹುದ್ದೆಗಳಿಗೆ. ಸೊ ಇದರಲ್ಲಿ ನೋಡಿ 20/12/2025 ಶನಿವಾರ. ಸೊ ಇವರಿಗೆ ನೆಕ್ಸ್ಟ್ ಮಂತ್ ಎಕ್ಸಾಮ್ ಇದೆ ಗೈಸ್. ಕಲ್ಯಾಣ ಕರ್ನಾಟಕ ವಿಭಾಗದವರಿಗೆ ಜಾಸ್ತಿ ಸಮಯ ಇಲ್ಲ. ಸೊ ನೆಕ್ಸ್ಟ್ ಲಾಸ್ಟ್ ಈ ಡಿಸೆಂಬರ್ ಏನಿದೆ, ಡಿಸೆಂಬರಲ್ಲಿ ನಿಮಗೆ ಎಕ್ಸಾಮ್ನ ಕಂಡಕ್ಟ್ ಮಾಡ್ತಾ ಇದ್ದಾರೆ 20/12/25ಕ್ಕೆ. ಈ ಎಲ್ಲ ಹುದ್ದೆಗಳಿಗೆ KSDL, BWSSB ಯಲ್ಲಿರುವ ಈ ಹುದ್ದೆಗಳಿಗೆ ಪೇಪರ್ 2 ಇರುತ್ತೆ 3ರಿಂದ 5. ಸೊ ಹಾಗೆ 21/12/2025 ಭಾನುವಾರ. ಸೊ ಅವತ್ತಿನ ದಿವಸ ಏನಿರುತ್ತೆ, ಸೊ ನಿಮಗೆ ಪೇಪರ್ 1 ಇರುತ್ತೆ. ಓಕೆ, ಸೊ ಇದು ಶನಿವಾರ ಇರುತ್ತೆ. ಓಕೆ, ಅದೇ ರೀತಿ ಈ ಒಂದು ಏನು 9 ಇಲಾಖೆಯಲ್ಲಿ ಈ ಕೊಟ್ಟಿರೋ ಹುದ್ದೆಗಳು. ಸೊ ಇದರಲ್ಲಿ FDA, SDA, ಸಿವಿಲ್, ಗ್ರೂಪ್ C, ಮೆಕ್ಯಾನಿಕಲ್, ಎಲೆಕ್ಟ್ರಿಕಲ್, ಕಿರಿಯ ಅಧಿಕಾರಿ ಎಲ್ಲ ಹುದ್ದೆಗಳಿಗೆ ಬೆಳಗ್ಗೆ 10:30ರಿಂದ 12:30, ಬೆಳಗ್ಗೆ 10:30ರಿಂದ 12:30 ತನಕ ಸಾಮಾನ್ಯ ಜ್ಞಾನ ಪತ್ರಿಕೆ ಇರುತ್ತೆ. ಹಾಗೆ ಏನು ಮಧ್ಯಾಹ್ನ ಏನು ಕಮ್ಯುನಿಕೇಶನ್ ಪೇಪರ್ ಇರುತ್ತೆ. ಸೊ ಇದು ಬಂದ್ಬಿಟ್ಟು ಹೈದರಾಬಾದ್ ಕರ್ನಾಟಕ ಅಭ್ಯರ್ಥಿಗಳಿಗೆ. ಹಾಗೆ 24/1/2026 ಶನಿವಾರ KSDL ಆಪರೇಟರ್ ಸೆಮಿ ಸ್ಕಿಲ್ಡ್ ಪತ್ರಿಕೆ 2 ಇರುತ್ತೆ. ಸೊ ಹಾಗೆ ಪತ್ರಿಕೆ 1 ಬಂದ್ಬಿಟ್ಟು 22/2/2026 ಇರುತ್ತೆ. ಮತ್ತೆ ಅಲ್ಲಿ ಟೈಮ್ ಕೊಟ್ಟಿದ್ದಾರೆ ಇಲ್ಲಿ. ಸೊ ಈ ಒಂದು ಹುದ್ದೆಗಳಿಗೆ, ಈ ಇಲಾಖೆಯ ಹುದ್ದೆಗಳಿಗೆ ಪೇಪರ್ 1 ಪೇಪರ್ 2 ಬಂದ್ಬಿಟ್ಟು 22/2/2026 ನಡೆಸ್ತಾರೆ. ಸೊ ನೋಡ್ಕೊಳ್ಳಿ ಕ್ಲೀನಾಗಿ ಯಾವ್ಯಾವ ಹುದ್ದೆಗಳಿದಾವೆ ಅಂತ ಹೇಳ್ಬಿಟ್ಟು. ಸೊ ಹಾಗೆ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಏನಪ್ಪಾ ಅಂತಂದ್ರೆ ನೋಡಿ, ಸೊ ಖಾಲಿ ಬಿಡೋ ಹಾಗಿಲ್ಲ. ಖಾಲಿ ಬಿಟ್ರೆ 1/4 ಅಂಕಗಳನ್ನ ಕಡಿಮೆ ಮಾಡ್ತಿದ್ದಾರೆ. ಸೊ ಹಾಗಾಗಿ ಶೇಡ್ ಮಾಡಲೇಬೇಕು. 5ನೇ ಆಯ್ಕೆ ಕೂಡ ಕೊಟ್ಟಿದ್ದಾರೆ ಇಲ್ಲಿ. ಓಕೆ, ಉತ್ತರಿಸದೇ ಇರುವ ಪ್ರಶ್ನೆಗಳಿಗೆ 5ನೇ ಆಯ್ಕೆ ವೃತ್ತವನ್ನು ಶೇಡ್ ಮಾಡಲು ಕೊನೆಯ ಬೆಲ್ ಆದ ನಂತರ ಹೆಚ್ಚುವರಿಯಾಗಿ 5 ನಿಮಿಷಗಳನ್ನು ನೀಡಲಾಗುವುದು. ಯಾವುದೇ ಆಯ್ಕೆ ವೃತ್ತವನ್ನು ಶೇಡ್ ಮಾಡದಿದ್ದಲ್ಲಿ ಪ್ರತಿ ಪ್ರಶ್ನೆಗೆ 1/4 ಅಂಕಗಳನ್ನು ಕಡಿತಗೊಳಿಸಲಾಗುತ್ತದೆ. ಯಾವುದೇ ನೀವು ಆನ್ಸರ್ ಮಾಡದೆ ಹಾಗೆ ಬಿಟ್ಟರು ಕೂಡ 1/4 ಅಷ್ಟು ಕಡಿತಗೊಳಿಸ್ತಾರೆ. ಹಾಗಾಗಿ ಎಲ್ಲದನ್ನ ಶೇಡ್ ಯಾವ್ದಾದ್ರು ಒಂದು ಶೇಡ್ ಮಾಡಲೇಬೇಕು. ಓಕೆ, 5ನೇ ಆಯ್ಕೆ ಆದರೂ ಶೇಡ್ ಮಾಡಲೇಬೇಕು. ಸೊ ಇದು ಬಂದ್ಬಿಟ್ಟು 2 ವಿಭಾಗದ ಅಭ್ಯರ್ಥಿಗಳ ಪರೀಕ್ಷಾ ವೇಳಾಪಟ್ಟಿನ ಬಿಡುಗಡೆ ಮಾಡಿದ್ದಾರೆ. ಸೊ ಯಾರೆಲ್ಲ ಅಭ್ಯರ್ಥಿಗಳು ಎಕ್ಸಾಮ್ನ ಅಂದರೆ ಅಪ್ಲೈ ಮಾಡಿಲ್ಲ, ಅಪ್ಲೈ ಮಾಡಿ ಬೇಗ 25 ಒಳಗೆ ಪರೀಕ್ಷಾ ವೇಳಾಪಟ್ಟಿ ಕೂಡ ತಿಳಿದುಕೊಳ್ಳಿ. ಹಾಗೆ ಯಾರೆಲ್ಲ ನಿಮ್ಮ ಫ್ರೆಂಡ್ಸ್ ಇದ್ದಾರೆ, ನಿಮ್ಮ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ. ಸೊ ಸಬ್ಸ್ಕ್ರೈಬ್ ಮಾಡಿ ಫಸ್ಟು. ಸೊ ಹಾಗೆ ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡಿ. ಈ ಒಂದು ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಅನಿಸಿದರೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.